ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ, ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು, ನಾನು ಆ ಪರಿಯಲ್ಲಿ ಹೊರೆಯನು. ಅದೇನು ಕಾರಣವೆಂದರೆ, ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಕೂಡಲ ಸಂಗಮ ದೇವ, ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಅನ್ಯವ ಕೊಂಡಡೆ ನಿಮ್ಮಾಣೆ. ಇದು ಬಸವಣ್ಣನವರ ಒಂದು ಅಷ್ಟೊಂದು ಪ್ರಚಲಿತದಲ್ಲಿ ಇಲ್ಲದ ವಚನ. ಅಂದ್ರೆ ಇದು ಹೆಚ್ಚು ಜನರಿಗೆ ಗೊತ್ತಿಲ್ಲ. ಕೆಲವು ವಚನಗಳನ್ನು ನೀವೆಲ್ಲ ಕೇಳಿರ್ತೀರ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ದೇವಲೋಕ ಮರ್ತ್ಯಲೋಕವೆಂಬು ಬೇರೆಲ್ಲ ಕಾಣಿರೋ, ಕಳಬೇಡ ಕೊಲಬೇಡ. ಇವು ಸಾಮಾನ್ಯ ಎಲ್ಲ ಕರ್ನಾಟಕದ ಎಲ್ಲ ಭಾಗದಲ್ಲೂ ಪ್ರಚಲಿತದಲ್ಲಿರ್ತಕ್ಕಂಥ ವಚನಗಳು. ಇನ್ನು ಅನೇಕ ವಚನಗಳು ಪ್ರಚಲಿತದಲ್ಲಿ ಇಲ್ಲ. ಅಂತ ಪ್ರಚಲಿತದಲ್ಲಿ ರೂಢಿಯಲ್ಲಿ ಇಲ್ಲದಂತಹ ವಚನ ಇದು ಈಗ ನಾನು ಹೇಳಿದ್ದ. ಆದ್ರೆ ನೀವೆಲ್ಲರೂ ತಿಳ್ಕೊಳ್ಳೇಬೇಕಾದಂತ ವಚನ ಇದು. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ. ಒಡಲು ಅಂದ್ರೆ ಏನು? ಹೊಟ್ಟೆ. ಒಡಲು ಅಂದ್ರೆ ದೇಹ ಅಂತನೂ ಕೆಲವು ಬಳಕೆ ಆಗತ್ತೆ. ಆದ್ರೆ ಇಲ್ಲಿ ಒಡಲು ಅಂದ್ರೆ ಹೊಟ್ಟೆ ಅಂತಾನೆ ಅರ್ಥ. ಒಡಲುಗೊಂಡು ಹುಟ್ಟಿದ ಘಟ, ಘಟ ಅಂದ್ರೆ ಶರೀರ, ಘಟ ಅಂದ್ರೆ ದೇಹ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ. ಅಷ್ಟೋತ್ತರ ಶತ ಅಂದ್ರೆ 108 ಕಾಯಿಲೆ. ಅಷ್ಟೋತ್ತರ, ಅಷ್ಟ ಅಂದ್ರೆ 8, ಉತ್ತರ ಶತ ಅಂದ್ರೆ 100. ಈ ಒಡಲುಗೊಂಡು ಅಂದ್ರೆ ಹೊಟ್ಟೆ ತೊಟ್ಟು ಹುಟ್ಟಿದೆ ಅಂದ್ಮೇಲೆ ಈ ಶರೀರ, ಇದಕ್ಕೆ 108 ಕಾಯಿಲೆ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗೋದೇನು ಅಂದ್ರೆ, ಇವತ್ತು ಕಾಯಿಲೆಗಳು ಬಹಳ ಆಗಿದೆ ಬಿಡಿ, ವಿಪರೀತ ಜಾಸ್ತಿ ಆಗಿದೆ ಕಾಯಿಲೆಗಳು. ಇವತ್ತು ಹೆಂಗೆ ಯುಗ ಧರ್ಮ ಅಂತ ಕರೀತಾರಲ್ಲ, ವಿಜ್ಞಾನ ಯುಗ ಅಂತ ಕರಿತೀರ ಇದಕ್ಕೆ ನೀವೆಲ್ಲ. ವಿಜ್ಞಾನ ಯುಗ ಅಂತ ಕರಿಬಹುದು, ಯುದ್ಧದ ಯುಗ ಅಂತ ಕರಿಬಹುದು, ಹಾಗೆ ರೋಗದ ಯುಗ, ದವಾಖಾನೆ ಯುಗ ಅಂತಲೂ ಕರಿಬಹುದು ಇದಕ್ಕೆ. ಅಷ್ಟರ ಮಟ್ಟಿಗೆ ರೋಗಗಳು ಜಾಸ್ತಿ ಆಗ್ಬಿಟ್ಟಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಒಪ್ಕೊಳ್ತಾ ಇದೆ, ಇರುವ ಜಗತ್ತಿನಲ್ಲಿ ಇರುವ ರೋಗಗಳಲ್ಲಿ ಕೇವಲ 5% ರೋಗಗಳಿಗೆ ಮಾತ್ರ ನಾವು ಔಷಧಿ ಕಂಡುಹಿಡಿದಿದ್ದೀವಿ. ಇನ್ನು 90-95% ರೋಗಗಳಿಗೆ ಔಷಧಿನೇ ಇಲ್ಲ ಅಂತ ಹೇಳ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಒಪ್ಕೊಂಡಿದೆ ಒಂದು ಸರ್ವೆ ಮಾಡಿಬಿಟ್ಟು. ಅಂದ್ರೆ ಅಷ್ಟರ ಮಟ್ಟಿಗೆ ರೋಗಗಳು ಜಾಸ್ತಿ ಆಗಿದೆ. ಇವಾಗ ಜಾಸ್ತಿ ಆಗಿರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಎಲ್ಲವನ್ನೂ ಪೊಲ್ಯೂಷನ್ ಮಾಡ್ಬಿಟ್ಟಿದ್ದಾನೆ ಮನುಷ್ಯ. ಎಲ್ಲವನ್ನೂ ಪೊಲ್ಯೂಷನ್ ಮಾಡ್ಬಿಟ್ಟಿದ್ದಾನೆ ಅಂದ್ರೆ ಮಲಿನಗೊಳಿಸ್ಬಿಟ್ಟಿದ್ದಾನೆ. ವಾಯು ಮಾಲಿನ್ಯ ಆಗಿದೆ, ಜಲ ಮಾಲಿನ್ಯ ಆಗಿದೆ, ಶಬ್ದ ಮಾಲಿನ್ಯ ಆಗಿದೆ. ಭೂಮಿಯನ್ನು ಎಷ್ಟು ಕೆಡಿಸ್ಬೇಕು ಕೆಡಿಸ್ಬಿಟ್ಟಿದ್ದಾನೆ. ಮತ್ತು ಭೂಮಿಯ ತಾಪಮಾನ, ಅಗ್ನಿ ಜಾಸ್ತಿ ಆಗ್ತಾ ಇದೆ ಭೂಮಿ ಮೇಲೆ. ಇದೆಲ್ಲ ಸರಿ. ಆದ್ರೆ ಬಸವಣ್ಣ, ಆಮೇಲೆ ಜನಸಂಖ್ಯೆ ವಿಪರೀತ ಆಗಿದೆ. ಸುಮಾರು 800 ಕೋಟಿ, ಹತ್ತತ್ರ ಅಥವಾ 800 ಕೋಟಿ ದಾಟಿರ್ಬೋದು ಅಂತ ಅನ್ಕೊಳ್ತೀನಿ ಇಡೀ ವಿಶ್ವದ ಜನಸಂಖ್ಯೆ. ಆದ್ರೆ ಬಸವಣ್ಣವ್ರ ಕಾಲಕ್ಕೆ ಒಂದು ಇಡೀ ವಿಶ್ವದ ಜನಸಂಖ್ಯೆ ಒಂದು 50 ಕೋಟಿ ಇರ್ಬೋದು ಅಂತ ಇಟ್ಕೊಳ್ಳಿ. ಇಡೀ ವಿಶ್ವದ, ನಾನು ಹೇಳೋದು ಭೂಮಂಡಲದ ಜನಸಂಖ್ಯೆ ಬಸವಣ್ಣವ್ರ ಕಾಲಕ್ಕೆ ಒಂದು 50 ಕೋಟಿ ಇರ್ಬೋದು. ಗೊತ್ತಾಯ್ತಲ್ವಾ? ಆಮೇಲೆ ಎಲ್ಲೆಲ್ಲಿ ನೋಡಿದ್ರು ಕಾಡು ಕಾಡು ಕಾಡೇ ಕಾಡು. 900 ವರ್ಷದ ಹಿಂದೆ ಕಲ್ಪಿಸ್ಕೊಳ್ಳಿ, 900 ವರ್ಷದ ಹಿಂದೆ ಕಾಡು. ಅವಾಗ ಎಲ್ಲ ಕಡೆ ಕಾಡಿತ್ತು. ಕಾಡು ಕಡಿದು ಭೂಮಿ ಮಾಡಿದ್ರೆ ಅವ್ರಿಗೆ ಪ್ರೈಸ್, ಬಹುಮಾನ ಕೊಡ್ತಿದ್ರು, ರಾಜ್ಯ ಕಟ್ತಿದ್ರು, ರಾಜರು ಅನ್ನಿಸ್ಕೊಂತಿದ್ರು. ಅವೊಂದು 1000 ಜನ, 2000 ಜನ, 5000 ಜನ ಸೇರಿಸ್ಕೊಂಡ್ರೆ ಅವನೊಂದು ರಾಜ್ಯ ನಿರ್ಮಾಣ ಮಾಡ್ಬಿಡ್ತಿದ್ದ, ರಾಜ್ಯ ಕಟ್ತಿದ್ದ. ಹೀಗೆಲ್ಲ ಆಗ್ತಿತ್ತು ದೇಶದಲ್ಲಿ. ಗೊತ್ತಾಯ್ತಲ್ವಾ? ಅದ ಇಡೀ ವಿಶ್ವದ ಜನಸಂಖ್ಯೆ ಒಂದು 50 ಕೋಟಿ ಇರ್ಬೋದು ಅಂತ ಇಟ್ಕೊಳ್ಳಿ. 50 ಕೋಟಿಗಿಂತ ಇನ್ನೂ ಕಡಿಮೆನೆ ಅಂತ ಇಟ್ಕೊಳ್ಬೋದು. ಅಷ್ಟು ಜನಸಂಖ್ಯೆ ಕಡಿಮೆ ಇದ್ದಾಗ, ಇಡೀ ಎಲ್ಲ ಕಡೆನೂ ಕಾಡೇ ಇದ್ದಾಗ ಮಳೆ ಚೆನ್ನಾಗಿ ಆಗ್ತಿತ್ತು. ಬೇಸಿಗೆ ಅನ್ನೋದೇ ಗೊತ್ತಿಲ್ವೇನೋ ಪ್ರಾಯಶಃ ಆಗಿನ ಕಾಲಕ್ಕೆ. ಕರೆಂಟ್ ಇಲ್ಲ, ಪೆಟ್ರೋಲ್ ಡೀಸೆಲ್ ಇಲ್ಲ, ಏನೂ ಕಂಡುಹಿಡಿದಿಲ್ಲ. ಮನುಷ್ಯ ಶ್ರಮ ಪಟ್ಟೆ ಬದುಕಬೇಕು. ಅವತ್ತಿನ ಕಾಲಕ್ಕೂ ಕೂಡ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅಂತ ಹೇಳ್ತಾರೆ ಅಂದ್ರೆ, 108 ಕಾಯಿಲೆ ಅಂತ ಹೇಳ್ತಾರೆ ಅಂದ್ರೆ, ಮತ್ತೆ ಮಧುಮೇಹ,
ಅರ್ಬುದ, ಕ್ಯಾನ್ಸರ್ ಅಂತಿರಲ್ಲ ನೀವು, ಅದಕ್ಕೆ ಆಯುರ್ವೇದದಲ್ಲಿ ಅರ್ಬುದ ಅಂತ ಕರಿತಾ ಇದ್ರು. ಮಧುಮೇಹ ಇತ್ತು, ಆಗಲೂ ಕೂಡ ಇತ್ತು. ಹಾರ್ಟ್ ಪ್ರಾಬ್ಲಮ್ ಇತ್ತು. ಡಾಕ್ಟರ್ ಬಿ ಎಂ ಹೆಗ್ಡೆ ಅವರೊಂದು ಸಂಗತಿ ಬರೀತಾರೆ. ಚೀನಾ ದೇಶದಲ್ಲೋ ಅಥವಾ ಈ ರಷ್ಯಾದಲ್ಲಿ ಅಂತ ಕಾಣುತ್ತೆ, ಮಂಜುಗಡ್ಡೆ ಒಳಗಡೆ ಒಂದು ಶವ ಸಿಕ್ಕಿದೆ, ಸ್ತ್ರೀಯ ಶವ. ಎಷ್ಟೋ ಸಾವಿರ ವರ್ಷದ್ದು ಹಳೇದು, 1,000 ವರ್ಷ ಆಗಿದೆಯೋ 3,000 ವರ್ಷ ಆಗಿದೆಯೋ ಗೊತ್ತಿಲ್ಲ. ಆವಾಗ ಆ ಶವವನ್ನ ವಿಜ್ಞಾನಿಗಳು ವಿಶ್ಲೇಷಣೆ ಮಾಡಿ ನೋಡಿದ್ದಾರೆ. ಆಗ್ಲೂ ಹಾರ್ಟ್ ಸಮಸ್ಯೆ, ಹೃದಯದ ಸಮಸ್ಯೆ ಇತ್ತು, ಹೃದಯಾಘಾತ ಆಗಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ. ಅಂದ್ರೆ ಈ ಕಾಯಿಲೆಗಳೆಲ್ಲ ಇದಾವೆ. ಜಾಸ್ತಿ ಜನಸಂಖ್ಯೆನೂ ಜಾಸ್ತಿ ಆಗಿದೆ, ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅಷ್ಟೇ ಆಶ್ಚರ್ಯ ಏನಿಲ್ಲ. ಆಮೇಲೆ ಪೊಲ್ಯೂಷನ್ ವಿಪರೀತ ಆಗಿದೆ, ಅದು ಅನಿವಾರ್ಯ. ಪೊಲ್ಯೂಷನ್ ಆಗೋದು ಅನಿವಾರ್ಯ. ಅಂದ್ರೆ ಇಷ್ಟೆಲ್ಲ ಆಗಿನ ಕಾಲದಲ್ಲೂ ಕಾಯಿಲೆಗಳು ಇದ್ವು ಅಂತ ಹೇಳಕ್ ನಾನು ಇಷ್ಟೆಲ್ಲ ನಿಮಗೆ ಹೇಳಿದೆ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ, ಹೊಟ್ಟೆಯನ್ನು ತೊಟ್ಟು ಹುಟ್ಟಿದೀವಿ ಅಂದಮೇಲೆ ಇದಕ್ಕೆ 108 ಕಾಯಿಲೆ, ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು. ಆವತ್ತಿನ ಕಾಲಕ್ಕೂ ಔಷಧಿ ಬಹಳ ಇದ್ವಂತೆ, ಈಗಿನಷ್ಟಿಲ್ಲ. ಈಗ ಔಷಧಿಗಳ ಸಂಖ್ಯೆ 1,00,000 ದಾಟಿರ್ಬೋದು. ಮಾತ್ರೆಗಳು, ಔಷಧಿಗಳ ಸಂಖ್ಯೆ ಯೋಚನೆ ಮಾಡಿದ್ರೆ 90ನೇ ಇಸ್ವಿಲಿ 75,000 ದಾಟಿದೆ ಅಂತ ಹೇಳಿದ್ರು, ಒಂದು ಪೇಪರ್ ಬಂದಿತ್ತು. ಈಗ 1,00,000ನೇ ದಾಟಿರ್ಬೋದು ಅಂತ ಇಟ್ಕೊಳ್ಳಿ, ಅಷ್ಟು ಜಾಸ್ತಿ ಆಗಿದೆ. ಅಷ್ಟೋತ್ತರ ಶತವ್ಯಾಧಿ ಅಂದ್ರೆ ಅದಕ್ಕೆ ನಾನಾ ಔಷಧಿ ತಂದು ಹೊರೆವರು. ನಾನು ಆ ಪರಿಯಲ್ಲಿ ಹೊರೆಯೇನು, ಬಸವಣ್ಣವ್ರು ಹೇಳ್ತಾರೆ, ನಾನು ಔಷಧಿ ತಗೊಳ್ಳೋದಿಲ್ಲ, ನಾನು ಆ ಪರಿಯಲ್ಲಿ ಹೊರೆಯೇನು. ಅದೇನು ಕಾರಣವೆಂದಡೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ, ಕೂಡಲ ಸಂಗಮ ದೇವ ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಅನ್ಯವ ಕೊಂಡಡಿ ನಿಮ್ಮ. ನಾನು ಆ ಥರ ಔಷಧಿ ತಗೊಳ್ಳಲ್ಲ, ಯಾಕೆಂದ್ರೆ ನಾನು ನಿಮ್ಮ ಪುರಾತನರ ಪ್ರಸಾದವನ್ನ ಸ್ವೀಕರಿಸ್ತೀನಿ. ಹಾಗಾದ್ರೆ ಪುರಾತನರ ಪ್ರಸಾದ ಅಂದ್ರೆ ಏನು? ಪ್ರಸಾದ ಅಂದ್ಕೊಳ್ಳಿ ನೀವೆಲ್ಲ ಮೂರ್ತಿ ಮುಂದೆ ಇಟ್ಟದ್ದು, ದೇವ್ರ ಮುಂದೆ ಇಟ್ಟಿದ್ದು, ಗುರುಗಳ ಹಸ್ತದಿಂದ ಬಂದಿದ್ದು, ಅಥವಾ ಪೂಜೆ ಮಾಡ್ಬೇಕಾದ್ರೆ ನೀವು ಏನ್ ತಗೊಳ್ತಿರಲ್ಲ ಅದನ್ನ ಪ್ರಸಾದ ಅನ್ಕೊಂತೀರ. ಆದ್ರೆ ಈ ಪುರಾತನರ ಪ್ರಸಾದ ಅನ್ನುವಾಗ ಪಂಚಭೂತಗಳೇ ಪುರಾತನರ ಪ್ರಸಾದ. ಯಾಕಂದ್ರೆ ಅಲಂಪ್ರಭುಗಳು ಒಂದು ವಚನದಾಗ ಹೇಳ್ತಾರೆ, ಅನಾದಿಯ ಮಗ ಆದಿ, ಆದಿಯ ಮಗ ಅತೀತ, ಅತೀತನ ಮಗನ ಆಕಾಶ, ಆಕಾಶನ ಮಗ ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗ ಅಪ್ಪು, ಅಪ್ಪುವಿನ ಮಗ ಪೃಥ್ವಿ. ಪೃಥ್ವಿಗೆ ಅಲ್ಲಿ ಮಗ ಅಂತ ಕರೆದಿದ್ದಾರೆ ಅಲಂಪ್ರಭುಗಳು. ಅಂದ್ರೆ ಪಂಚಭೂತಗಳು ನಮ್ಮ ಪುರಾತನರು. ನಮ್ಮ ಶರೀರ ಆಗಿರೋದು ಪಂಚಭೂತಗಳಿಂದ, ಸೃಷ್ಟಿಯಾಗಿರೋದು ಪಂಚಭೂತಗಳಿಂದ. ಆತ್ಮ, ಅತೀತ ಅಂದ್ರೆ ಆತ್ಮ ಅಂತ ಅರ್ಥ ಅಲ್ಲಿ. ಆದಿ ಅಂದ್ರೆ ಮಹಾಲಿಂಗ ಪರಮಾತ್ಮ, ಅನಾದಿ ಅಂದ್ರೆ ನಿಷ್ಕಲಲಿಂಗ, ಅಂದ್ರೆ ಸೃಷ್ಟಿಯಾಗೋದಕ್ಕೆ ಮುಂಚೆ ಇದ್ದಂತಹ ಸ್ಥಿತಿ. ಇಂತಹ ಪುರಾತನ ಪ್ರಸಾದವನ್ನು ಕೊಳ್ಳೋದಕ್ಕೆ ನಾವಿಲ್ಲಿ ಕರೆಸಿರೋದು. ನಿಮಗೂ ಕೂಡ ನಾವು ಹೇಳ್ಕೊಡೋದು ಏನಪ್ಪಾ ಅಂತಂದ್ರೆ, ಔಷಧಿ ಮಾತ್ರೆಗಳಿಗೆ ಹೋಗ್ಬೇಡಿ, ಔಷಧಿ ಮಾತ್ರೆ ಬಹಳ ತಗೋಬೇಡಿ, ಅದಿಲ್ದಂಗೆ ಬದುಕತಕ್ಕಂಥ ಕಲೆಯನ್ನ ಇಲ್ಲಿ ಕಲಿಸ್ತಕ್ಕಂಥದ್ದು. ಅದನ್ನ ನಾಳೆ ದಿವಸ ಕ್ಲಾಸಲ್ಲಿ 2 ಹೊತ್ತು ಕ್ಲಾಸ್ ಇರುತ್ತೆ, ಇನ್ನೊಂದು 2-3 ದಿವಸ ಯೋಗ ಟೀಚರ್ ಬರೋವರೆಗೂ ಬೆಳಿಗ್ಗೆ ಯೋಗ ಇರುತ್ತೆ. ಯೋಗ ಟೀಚರ್ ಮಹಾಂತೇಶ್ ಗುರುಗಳು ಬಂದ್ಮೇಲೆ ಸಂಜೆಗೂ 4:15 ಕ್ಲಾಸ್ ತಗೊಳ್ತಾರೆ ಧ್ಯಾನದ್ದು, ಅದು ಪ್ರಾಣಾಯಾಮ ಹೇಳ್ಕೊಡ್ತಾರೆ. ಅಲ್ಲಿವರೆಗೆ 4:15 ಕ್ಲಾಸ್ ಮಾಡೋಣ, 2 ಹೊತ್ತು ಕ್ಲಾಸ್ ನಡೆಸೋಣ. ನಾಳೆ 9:00ವರೆಗೆ ಏನಾದ್ರು ಪ್ರಶ್ನೆಗಳಿದ್ರು ನೀವು ಬರ್ಕೊಂಡು ಬನ್ನಿ, ಅಲ್ಲಿ ಚರ್ಚೆ ಮಾಡ್ಬೋದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.